ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋ ಏನಾಯ್ತಮ್ಮ? ಅಯ್ಯೋ ಸ್ನೇಹಕ್ಕ, ನೀನ್ ಇಷ್ಟಕ್ಕೆಲ್ಲ ಭಯ ಪಡ್ತೀಯಾ? ಯೋನವಿ ನಿನ್ ತಮಾಸೆ. ಯಾವಾಗ್ಲೂ ನನಗೂ ಹಿಂಗೆ ಮಾಡ್ತೀಯಾ, ಸ್ನೇಹಗೂ ಹಿಂಗೆ ಮಾಡ್ತೀಯಲ್ಲ. ಸ್ನೇಹಕ್ಕ ಸ್ಟ್ರಾಂಗ್ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಸುಮ್ಮನೆ ಚಮಕ್ ಕೊಟ್ಟೆ. ನೀನು ಎಲ್ರಿಗೂ ಹಿಂಗೆ ಮಾಡ್ತಿರೋ, ಒಂದಿನ ನಿಂಗೆ ನಾನು ಏನು ಮಾಡ್ತೀನಿ ಅದನ್ನು ನೋಡು. ಹೋಗ್ಲಿ ಬಿಡವ, ಏನೋ ತಮಾಷೆಗೆ ಮಾಡಿದಾಳಷ್ಟೇ. ಇನ್ನೇನು ತಮಾಷೆ ಅಂದರೆ? ಸ್ನೇಹ, ಇವಳು ಬುದ್ಧಿ ಗೊತ್ತಿದ್ದು ಎದುರ್ಕೊಂಡಿದ್ಯಲ್ಲವೇ. ಇನ್ನೊಂದು ಕಿತ್ತ ಇವಳು ಏನಾರ ಎದುರಿಸಿರೆ ನೀನು ಎದುರ್ಕೋಬಾರ್ದು, ಆಯ್ತಾ? ಅವ ಹೊಸಿ ರಾಗಿ ಮೂಟೆ ಬಂದಿದೆಯಂತೆ, ಲೆಕ್ಕ ಹಾಕವ. ಸರಿ ಕಣವಿ. ಉಳ್ದು ಯಾವಾಗ್ಲೂ ಇದ್ದಿದ್ದೆ. ಓ ಗಂಗಾಧರಪ್ಪ, ಸಾರು ಆಗೈತೆ, ಅದನ್ನ ಒಂದಿಷ್ಟು ಇಳಿಸ್ಬಿಡು. ಸರಿ, ಇನ್ನೊಂದ್ಸತಿ ಹೀಗೆ ಮಾಡಬೇಡಮ್ಮ. ಹೇಳು, ತಡ್ಕೊಳ್ಳೋದಿಲ್ಲ. ಸಾರಿ ಸ್ನೇಹಕ್ಕ, ನೀನ್ ಇಷ್ಟೊಂದು ಭಯ ಪಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ವೆರಿ ಸಾರಿ. ಏನಾಯ್ತಮ್ಮ? ಆರಾಮಾಗಿದೆ ತಾನೆ? ಏನಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ಇನ್ನೊಂದ್ಸರಿ ಈ ಥರ ತಮಾಷೆಗಳಿಗೆಲ್ಲ ಅವಕಾಶ ಕೊಡಬೇಡ ಮಗಳ ನೀನು. ಅಪ್ಪ, ನಾನು ಆರಾಮಾಗಿದ್ದೀನಿ ಅಂತ ಹೇಳದ್ನಲ್ಲ, ಮೆಸ್ಸಲ್ಲಿ ಏನಾದರೂ ಕೆಲಸ ಇರತ್ತೆ, ನೀವು ಹೋಗಿ ನೋಡಿ. ಒಂದು ನಿಮಿಷ ಬಾ ಮೈಲಿ, ಬಾಯಲ್ಲಿ ಹೇಳ್ತೀನಿ. ನೀನು ಯಾಕಮ್ಮ ಭಾರ ಎತ್ತಕ್ಕೋದೆ? ನಾನು ಹೇಳಿದ್ರೆ ನಾನು ಎತ್ತುತ್ತಿರ್ಲಿಲ್ವಾ? ಪರವಾಗಿಲ್ಲಪ್ಪ. ತುಂಬ ನೋವ್ತಿದ್ಯಾ ಮಗಳೇ? ನೀನು ನೋವಾಗ್ತಿರೋ ನನಗೆ ಅರ್ಥ ಆಗ್ತಾ ಇದೆ. ಭಾರ ಎತ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಎದೆನೋ ಕಾಣಿಸ್ಕೊತಷ್ಟೇ. ನಾನು ಆರಾಮಾಗೇ ಇದ್ದೀನಪ್ಪ. ಹಾಗೆಲ್ಲ ರೆಗ್ಯುಲರ್ ಚೆಕಪ್ನ ಮಾಡಿಸೋದನ್ನ ಮರಿಬಾರ್ದು ರೀ. ಇವತ್ತೇ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ. ಇವತ್ತಾಗಲ್ವಲ್ಲ ಮೇಡಮ್? ರೆಗ್ಯುಲರ್ ಚೆಕಪ್ ಮಾಡಿಲ್ಲ ಅಂದ್ರೆ ನಿಮ್ಮ ಮಗಳಿಗೆ ಕಷ್ಟ. ಡಾಕ್ಟರ್ ಅದೇ ಹೇಳಿದ್ರು, ಚೆಕಪ್ ಕರ್ಕೊಂಡು ಬನ್ನಿ ಅಂತ. ಏನು ತಡ ಮಾಡೋದು ಬೇಡ, ಏನಾರು ಅನಾಹುತ ಆಗ್ಬಿಟ್ರೆ. ನಡೆಯಮ್ಮ, ಇವತ್ತೇ ಡಾಕ್ಟರ್ ಹತ್ರ ಚೆಕಪ್ ಹೋಗೋಣ. ಇವತ್ತೇನಾ? ಮೆಸ್ಸಲ್ಲಿ ಕೆಲಸ ಇದೆಯಲ್ಲಪ್ಪ, ಪುಟ್ಟವಂಗೆ ಏನಂತ ಹೇಳೋದು? ನಾನು ಏನೋ ಒಂದು ಹೇಳಿ ಸಂಭಾಳಿಸ್ತೇನಮ್ಮ. ನಡಿ, ಮೊದಲು ಚೆಕಪ್ ಹೋಗೋಣ. ನಡಿ ನಡಿ. ಸರ್, ಅಯ್ಯೋ, ಏನಿದು ಸಾರೇ ಇಳಿಸಿಲ್ವಲ್ಲ ಇವರು? ಆಹಾ, ಸದ್ಯ ತಳ ಹಿಡ್ದಿಲ್ಲ. ಯೋನಪ್ಪ, ಸಾರಿನ ಪಾತ್ರೆ ಇಳಿಸು ಅಂತ ಹೇಳಿದ್ನಲ್ಲ, ಇಳಿಸೇ ಇಲ್ಲ. ಅವರೇ
ಅದು ಯಾಕೋ ಬೆಳಗ್ಗೆಯಿಂದ ವಿಪರೀತ ಮಂಡಿ ನೋವ್ತೈತೆ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬರ್ತೀನಿ. ಆಸ್ಪತ್ರೆಗ ಯಾಕೆ ಏನಾಯ್ತು? ಅದ್ಯಾಕೋ ಬೆಳಗ್ಗೆಯಿಂದ ಕಾಲಿಟ್ಟು ಸಾಕು ಕಳಕ್ ಅಂತೈತೆ ಮಂಡಿ. ಹೌದೇ? ಒಂದು ಕೆಲಸ ಮಾಡು, ಆ ವಯ್ಯನ್ನು ಕಳಿಸ್ತೀನಿ, ಜೊತೆಯಾಗಿ ಹೋಗಿ ತೋರಿಸ್ಕೊಂಬರಿ ಬಂತೆ. ಅಯ್ಯೋ ಮೇಡಮ್ಮ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ, ಇವಳು ಇರ್ತಾಳೆ ನನ್ನ ಜೊತೆ. ಅದು ಡಾಕ್ಟ್ರು ಏನಾದ್ರು ಮಾತ್ರೆ ಅದು ಇದು ಚೀಟಿ ಬರ್ಕೊಟ್ರೆ ನಂಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಸರಿ ಹಂಗಾರೆ ಸ್ನೇಹ, ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಬರವ. ಹಾಂ ಆಯ್ತವ. ತಗೊಳಪ್ಪ. ಆಸ್ಪತ್ರೆನಾಗೆ ಡಾಕ್ಟ್ರು ಯೋನೇ ಪರೀಕ್ಷೆ ಮಾಡಿಸ್ಕೊಂಡ್ರು ಬಿಟ್ಟು ಬರಬೇಡ, ಮಾಡಿಸ್ಕ. ಅಯ್ಯೋ ಬೇಡ ಮರಿ, ನನ್ನ ಹತ್ರಕ್ಕಿದೆ. ಆಸ್ಪತ್ರೆಗೆ ಅಂತ ಹೋಗುವಾಗ ನಮ್ಮ ತಾವು ದುಡ್ಡು ಇರಬೇಕು ಕಣಪ್ಪ. ಇಟ್ಕ ತಗ. ಹ್ಞೂ ಹೋಗಿ ಬಾ. ಹ್ಞೂ ನಡಿ. ಅವ್ವ ನೀನಾ? ಅಯ್ಯಯ್ಯ ಯಾ ಮಗ ಮಲ್ಕ, ನಾನೇ. ಯಾವಾಗ ಬಂದವ? ಏಟಾಯ್ತು? ಬರ್ತಾರೆ ನಿನ್ನ ನೋಡೋಕ್ಕೆ ಅಂತ ಬಂದಾಗ ಯೋನೋ ಕನ್ವರ್ಸ್ತಿದ್ದೆ, ಅದಕ್ಕೆ ನಾನೇ ನನ್ನ ಮಡ್ಲ ಮ್ಯಾಕೆ ಮಲಗಿಸ್ಕೊಂಡೆ. ನಾನು ಮಲಗಿಸ್ಕೊಂಡ ಮ್ಯಾಕೆಯ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ನಾನು ನೋಡು ಯೋನೋ ಹೇಳ್ತೀವಿ, ನಿನ್ನ ಮನಸ್ಸಿಗೆ ಆಯಾಸ ಆಗಿರ್ಬೇಕಾದ್ರೆ ನಾನು ಹಿಂಗೆ ಯೋನು ಅಂತ ನೆಮ್ಮದಿ ಕೊಡಲಿ. ಇಡೀ ಜಗತ್ನಾಗ ಅವ್ವನ ಮಡ್ಲಿಗಿಂತ ನೆಮ್ಮದಿ ಬೇರೆ ಎಲ್ಲವ ಐತೆ. ಅದಿರಲಿ, ನೆನ್ನೆ ರಾತ್ರಿ ನಾನು ಬಸ್ಸು ಅದೇಟ್ಕಿತ ಫೋನ್ ಮಾಡಿದ್ವಿ, ಯಾಕಲ ಫೋನ್ ತೆಗಿಲಿಲ್ಲ? ಏಟ್ ಹೊತ್ತಿಗೆ ಬಂದೆ? ಊಟ ಮಾಡ್ದೆ ಹಂಗೆ ಮಲ್ಕೊಂಡಿದ್ಯಾ? ಇಲ್ಲವ, ಅದು ನನ್ನ ಬರ್ತಾ ಪುಟ್ಟವನ ಮನೆಗೆ ಊಟ ಮಾಡ್ಕೊಂಬಂದೆ. ಬರೋಷ ನೀವೆಲ್ಲ ಮನಿಕೋಗ್ಬಿಟ್ಟಿದ್ರಿ, ಅದಕ್ಕೆ ಎಪ್ಪಿಸೋಕ್ಕಾಗಲಿಲ್ಲ. ಓ ಅಲ್ಲಿ ಬಿಡು, ಎಲ್ಲ ಒಂದು ಕಡೆ ತಿಂದಿದ್ಯಲ್ಲ, ಆಟ ಸಾಕು. ಏಟೆ ತಿಂದ್ರು ಹೊಟ್ಟೆ ತುಂಬಿದ ಆಟೆವ, ಮನಸ್ಸು ತುಂಬಕ್ಕಿಲ್ಲ. ನಂಗೆ ಗೊತ್ತು ಕಣ್ಮಗ, ಮನ್ಸಂಗೆ ಜೀವನದಾಗೆ ನೆಮ್ಮದಿ ಸ್ಯಾನೆ ಮುಖ್ಯ. ನೆಮ್ಮದಿ ಒಂದಿದ್ರೆ ಜೀವನದಾಗೆ ಉಳ್ದಿದ್ದು ಯಾವುದೂ ಲೆಕ್ಕಕ್ಕಿರಲ್ಲ. ಆದ್ರೆ ಏನು ಮಾಡೋದು ಮಗ, ನಿನ್ನ ಜೀವನದ ಅರ್ಧ ನೆಮ್ಮದಿನೇ ಕಳೆದೋಗೈತೆ. ಹೌದು ಕಣವ, ನಮ್ಮೂರಿಲ್ಲದೆ ನನ್ನ ಅರ್ಧನೇ ಆಗ್ಬಿಟ್ಟಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.